ಬಾಡಿ ಟ್ಯಾನಿಂಗ್ ಗೆ ಘರ್ ಸೋಪ್ ಎಷ್ಟು ವೈರಲ್ ಇದೆ, ಇಷ್ಟೇ ಇವರ ಫೇಸ್ ವಾಶ್ ಕೂಡ ವೈರಲ್ ಇದೆ. ಬಿಕಾಸ್ ಈ ಫೇಸ್ ವಾಶ್ ಜಸ್ಟ್ ಒನ್ ವಾಶ್ ಅಲ್ಲಿ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಟಾಕ್ ಅಲ್ಲಿ ಅವ್ರೇನ್ ಹೇಳಿದ್ರು 2025 ಅಲ್ಲಿ ನೀನ್ ವಾಪಸ್ ಇನ್ನೂ ಚೆನ್ನಾಗಿರೋ ಮೂವೀಸ್ ಮಾಡ್ತೀಯಾ? ಮತ್ಯ ಯಾರು ಇರೋದಿಲ್ಲ, ಬರೀ ನೀವು ಮತ್ತವಳು ಅಷ್ಟೇ. ಫಸ್ಟ್ ಟೈಮ್ ನನ್ನ 600-700 ವಿಡಿಯೋಸ್ ಅಲ್ಲಿ ಡಿಸ್ಕ್ಲೇಮರ್ ಆಗ್ತಾ ಇದೀನಿ, ಚಿಕ್ಕ ಮಕ್ಕಳು ಯಾರಾದ್ರೂ ನೋಡ್ತಾ ಇದ್ರೆ ಇಲ್ಲೇ ವಿಡಿಯೋ ಕಟ್ ಮಾಡಿ. ಅಂಡ್ ದೊಡ್ಡವರು ಯಾರಾದ್ರೂ ಕೇಳಿ ದಯವಿಟ್ಟು ಹೇರ್ಫೋನ್ಸ್ ಹಾಕೊಳ್ಳಿ, ಬಿಕಾಸ್ ಸ್ವಲ್ಪ ಜೆನ್ಯೂನ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಫಸ್ಟ್ ಥಿಂಗ್, ಯಾವ ಚೂತ ಸೆಲೆಬ್ರಿಟೀಸ್ ಈ ನಡುವೆ ಯಾವ ನೋಡಿದ್ರು ಗರ್ಸೋಪ್ ಒಂದ್ ಕಡೆ ಸ್ಮೂತು ಒಂದ್ ಕಡೆ ಹಾರ್ಡ್ ಅಂತೆ, ವಿತಿನ್ 7 days ಅಲ್ಲಿ ಕಲರ್ ಫುಲ್ ಟ್ಯಾನ್ ಎಲ್ಲ ರಿಮೂವ್ ಆಗ್ಬಿಟ್ಟು ವೈಟ್ ಆಗ್ಬಿಡ್ತೀವಂತೆ. ಓಕೆ, ಇದೊಂದು. ಇನ್ನೊಂದು, ಎಲ್ಲಿ ನೋಡು ಸೆಲೆಬ್ರಿಟೀಸ್ ಇನ್ಕ್ಲೂಡಿಂಗ್ ಅದು ವಿಡಿಯೋಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಬಟ್ ಪೋಸ್ಟ್ ಆಗಿರೋದು ಅವ್ರ ಅಫಿಷಿಯಲ್ ಅಕೌಂಟ್ ಇಂದ. ಓಕೆನಾ? ನಿಮ್ಮ ಡೇಟ್ ಆಫ್ ಬರ್ತ್ ಮಾತ್ರ ಹೇಳಿ ಸಾಕು, ನಾವು ನಿಮ್ ಲೌಡ ಭವಿಷ್ಯ ಎಲ್ಲ ಹೇಳ್ಬಿಡ್ತೀವಿ. ಬರೋ ನಂಗೆ ಎಷ್ಟು ಇರಿಟೇಷನ್ ಬರ್ತಿದೆ ಅಂತ ಹೇಳಿದ್ರೆ, ಈ 2 ಆಡ್ಸ್ ನೋಡ್ತಿದ್ರೆ, ಒಂದು ಕಂಪ್ಲೀಟ್ ಸ್ಕಿನ್ನು ನಿನ್ನ ಹೆಲ್ತ್ ನ ಹಾಳು ಮಾಡುವಂತ ಒಂದು ಪ್ರಾಡಕ್ಟ್, ಇನ್ನೊಂದು ನಿನ್ನ ದುಡ್ಡ ಕಿತ್ಕೊಳ್ಳುವಂತ ಪ್ರಾಡಕ್ಟ್, ಇನ್ನೊಂದು ಇದೆ ಆಹಾ ನನ್ನ ಓಕೆ ಯೂತ್ ನ ಅಟ್ರಾಕ್ಟ್ ಮಾಡುವಂತ ಆಪ್ಸ್ ಇದೆಲ್ಲ. ಇದೊಂದು ಯಾವುದು ಈ 3ನೇ ವರ್ಷನ್, ಅದು ನಾನು ಹೇಳಕ್ ಆಗಲ್ಲ, ಬಿಕಾಸ್ ಅದರಲ್ಲಿ ಒಂದು ಡೈಲಾಗ್ ಇರುತ್ತೆ, ನನಗೆ 40 ವರ್ಷ ಆಗಿದೆ, ನನಗೆ ಬೇಕು ಅನಿಸ್ತಾ ಇದೆ, ನಿಮಗೂ ಬೇಕು. ಗುರು, ನಂಗೆ ಕಾಣಿಸಿದ ಕಡೆ ಎಲ್ಲ ರಿಪೋರ್ಟ್ ಹೊಡೆದಿದ್ದೀನಿ, ಬಟ್ ಆದ್ರೂ ಕೂಡ ಏನಕ್ಕೆ ಜನರೇಷನ್ ಇಷ್ಟು ಚೂತಿಯ ಜನರೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಲಿಟ್ರಲಿ ವರ್ಸ್ಟ್ ಫೀಲಿಂಗ್ ಆಗ್ತಾ ಇದೆ. ನಾನು ವಾರದಿಂದ ಕಂಟೆಂಟ್ ಮಾಡದೇ ಇರೋದು ಕೂಡ ರೀಸನ್ ಇದೆ. ಬಿಕಾಸ್ ಎಷ್ಟೇ ಕಷ್ಟಪಟ್ಟು ಟ್ರೈ ಮಾಡಿ, ನಮ್ದು ಫೈನ್, ನಮ್ದು ಕ್ಲಾರಿಟಿ ಏನು DSLR ರೇಂಜ್ ಅಲ್ಲಿ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಒಂದು ಪ್ರಾಪರ್ ಮೈಕ್ ಇಲ್ಲ, ಬಟ್ ರಾ ಕಂಟೆಂಟ್ ಕೊಡ್ತಿದ್ದೀನಿ. ಅದು ಬಿಟ್ಟು ಅದಕ್ಕೆ ಸಪೋರ್ಟ್ ಇರಲಿ, ಅಟ್ಲೀಸ್ಟ್ ಒಂದು ಆವರೇಜ್ 100 ವ್ಯೂಸ್ ಆದ್ರೂ ಬಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಸ್ವಲ್ಪ ಆದ್ರೂ ಏನೋ ಒಂದು ಮೋಟಿವೇಶನ್ ತರ ಸಿಗುತ್ತೆ. ಬರೋ 10-20 ವಿಡಿಯೋಸ್ದಲ್ಲೂ ವ್ಯೂಸಲ್ಲೂ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತಾನೆ ಇದೆ. ಬಟ್ ಈ ತರ ಈ ಚೂತೆ ಥಿಂಗ್ಸ್ ಎಲ್ಲ ನೋಡ್ಬಿಟ್ಟು ಲಿಟ್ರಲಿ ನನ್ಗೆ ತುಂಬಾ ಡಿಸ್ಟರ್ಬ್ ಆಗಿತ್ತು. ಸೊ ಅದಕ್ಕೆ ತುಂಬಾ ಬ್ರೇಕ್ ತಗೊಂಡಿದ್ದೆ, ಆಲ್ಮೋಸ್ಟ್ ಒಂದು ವಾರದಿಂದ 15 ದಿನ ಬ್ರೇಕ್ ತಗೊಂಡಿದ್ದೀನಿ. ಬಟ್ ಈ ವಿಡಿಯೋ ಮಾಡಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಇದೊಂದೇ, ನನ್ಗೆ ನೋಡಿ ಸಾಕಾಗ್ಬಿಟ್ಟಿದೆ. ಇಫ್ ಇನ್ ಕೇಸ್ ಯಾರಾದ್ರೂ ಆ ಗರ್ಸೋಪ್ ಆಗ್ಲಿ, ಇಲ್ಲ ಆಸ್ಟ್ರೋಟ್ಯಾಗ್ ಏನಾದ್ರೂ ಪೇ ಮಾಡೋದಾಗ್ಲಿ, ಇಲ್ಲ ಈ ತರ ಮಾತಾಡಿ ಹುಡುಗಿರ ಜೊತೆ ರ್ಯಾಂಡಮ್ ಪರ್ಸನ್ ಜೊತೆ ಮಾತಾಡೋಕ್ಕಾಗ್ಲಿ, 1 ಪೈಸೆ ಕೂಡ ಖರ್ಚು ಮಾಡಿಬಿಡಿ. ಅದರಲ್ಲಿ ನಿಮ್ಗೆ ಯಾವುದೇ ತರ ಯೂಸ್ ಇಲ್ಲ. ಟ್ರಸ್ಟ್ ಮೀ, ನನ್ನ ಸರ್ಕಲ್ ಅಲ್ಲಿ ನಾನು ನೋಡಿ ಹೇಳ್ತಿದ್ದೀನಿ, ನಥಿಂಗ್, ನಾಟ್ ಇವನ್ $0 ನಿಮ್ಗೆ ಎಫೆಕ್ಟ್ ತೋರಿಸಲ್ಲ. ಸುಮ್ಮನೆ ದುಡ್ಡು ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನಿಲ್ದಾಗ ನೋಡಿದೀನಿ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಫ್ ಇನ್ ಕೇಸ್ ಅಗರ್ ಯಾರಾದ್ರೂ ಸೋಪ್ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಜೆನ್ಯೂನ್ ಅನಿಸಿಕೆ ತಿಳಿಸಿ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬಾಯ್.